ನಮಸ್ಕಾರ ಗುರುವೇ, ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 98ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಇವತ್ತು ನಿನ್ನೆ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಆ್ಯಕ್ಚುಲಿ ಸುಮಾರು ಅಪ್ಡೇಟ್ಸ್ ಇದ್ದಾವೆ ಗುರು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟಿಲ್ ದ ಎಂಡ್ ವಿಡಿಯೋನ ಸ್ಕಿಪ್ ಮಾಡೋಕ್ಕೂ ಹೋಗಬೇಡಿ, ಯಾಕಂದರೆ ಸಾಕಷ್ಟು ಅಪ್ಡೇಟ್ಸ್ ಬಂದಿದ್ದಾವೆ. ಪ್ರತಿಯೊಂದ್ರ ಬಗ್ಗೆನೂ ಪಟಪಟ್ ಅಂತ ಹೇಳ್ತಾ ಹೋಗ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಆ್ಯಂಡ್ UI ಬಗ್ಗೆ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಬಂದ್ಬಿಟ್ಟು ಇದೇ ತಿಂಗಳು 25ನೇ ತಾರೀಕು ರಿಲೀಸ್ ಆಗ್ತಾ ಇದ್ರೆ, UI ಬಂದ್ಬಿಟ್ಟು 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವತ್ತು 13ನೇ ತಾರೀಕು ಈವ್ನಿಂಗು 7 ಗಂಟೆಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮಗ. ಇನ್ನು ಮ್ಯಾಕ್ಸ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರು ಸಿನಿಮಾದ ಪ್ರಮೋಷನ್ಸ್ಗೋಸ್ಕರ ಆ್ಯಕ್ಚುಲಿ ಇಂಟರ್ವ್ಯೂಸ್ ಅನ್ನೋದು ಶುರು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ UI ಟೀಮ್ದು ಸಹ ಪ್ರಮೋಷನ್ಸ್ಗೋಸ್ಕರ ಇಂಟರ್ವ್ಯೂಸ್ನ ಶುರು ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ನಾಳಿದ್ದು ಈ ಎರಡೂ ಸಿನಿಮಾಗಳಿಂದ ಇಂಟರ್ವ್ಯೂಸ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಆಗುತ್ತೆ. ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಟ್ರೈಲರ್, ಅದ್ರ ಜೊತೆಗೆ ಸಾಂಗ್ಸ್ ಏನಾದರೂ ಬರುತ್ತಾ ಅಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬರೀತಾ ಇದ್ದಾರೆ. ಸೊ ನನ್ನ ಅನಿಸಿಕೆ ಬಂದ್ಬಿಟ್ಟು ಸ್ವಲ್ಪ ಕಾಯೋದೇ ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾಕಂದರೆ ನಾನೇನೋ ಹೇಳ್ಬಿಡೋದು, ಅದಾದಮೇಲೆ ಅವರು ಬಂದ್ಬಿಟ್ಟು ಸಾಂಗ್ಸ್ ಬಿಟ್ಟಿಲ್ಲ ಅಥವಾ ಟ್ರೈಲರ್ ಬಿಟ್ಟಿಲ್ಲ ಅಂದರೆ ನನ್ನ ಬೈಕೊಳ್ಳೋದು ಬೇಡ ಅಂತಲೇ ಹೇಳ್ತೀನಿ. ಸ್ವಲ್ಪ ಕಾಯೋಣ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಸಾಕಷ್ಟು ದಿನಗಳ ಹಿಂದೆ ಸಿನಿಮಾದಲ್ಲಿ ವರ್ಕ್ ಮಾಡುವಂಥ ಕೆಲವೊಬ್ಬರನ್ನ ಕೇಳಿದಾಗ, ಆ್ಯಕ್ಚುಲಿ ಸಾಂಗ್ಸ್ಗಿಂತ BGMs ತುಂಬ ಜಾಸ್ತಿ ಇದ್ದಾವೆ. ಒಂದು ನೈಟಲ್ಲಿ ನಡೆಯುವ ಒಂದು ಸ್ಟೋರಿ ಆಗಿರೋದ್ರಿಂದ ಜಾಸ್ತಿ ಸಾಂಗ್ಸ್ ಬಂದ್ಬಿಟ್ಟು ಇಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ಮಾತಾಡ್ತಾ ಇದ್ರು. ಸೊ ಇನ್ನೊಬ್ಬರನ್ನ ಕೇಳಿದ್ದಕ್ಕೆ ಬಂದ್ಬಿಟ್ಟು 3 ಸಾಂಗ್ಸ್ ಇದ್ದಾವೆ ಬ್ರೋ ಅಂತಲೂ ಹೇಳಿದರು. ಸ್ವಲ್ಪ ಕಾಯೋಣ. ಆ್ಯಕ್ಚುಲಿ ಬಂದ್ಬಿಟ್ಟು ಸುಮ್ಮನೆ ಏನೇನೋ ಹೇಳೋದು, ಆಮೇಲೆ ನೀವು ಜಾಸ್ತಿ ಹೈಪ್ ಮಾಡ್ಕೊಳ್ಳೋದು, ಅದಾದಮೇಲೆ ಅದು ಬಂದ್ಬಿಟ್ಟು ಆ ಸಾಂಗ್ಸು ಅಥವಾ ಟ್ರೈಲರು ಬಂದಿಲ್ಲ ಅಂದರೆ ನಿಮಗೆ ಡಿಸಪಾಯಿಂಟ್ ಆಗೋದು ಬೇಡ. ಮ್ಯಾಕ್ಸ್ ಸಿನಿಮಾಗೆ ಇನ್ನೂ ಸಾಕಷ್ಟು ದಿನಗಳು ಇದೆ ಅಂತಲೇ ಹೇಳ್ತೀನಿ ಟ್ರೈಲರ್ ಬಿಡೋದಕ್ಕೆ. ಸೊ ನೋಡೋಣ. ಆ್ಯಕ್ಚುಲಿ ಖಂಡಿತವಾಗ್ಲೂ ಬರಬೇಕು ಅಂತ ನನ್ನ ಅನಿಸಿಕೆನೂ ಇದೆ. ಯಾಕಂದರೆ ಸದ್ಯಕ್ಕೆ ಒಂದೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಆ ಪ್ರೋಮೋ ಬಂದ್ಬಿಟ್ಟು ಥಿಯೇಟರ್ ಪ್ರಮೋಷನ್ಸ್ಗೋಸ್ಕರ ರನ್ ಮಾಡುವಂತಹ ಒಂದು ಪ್ರೋಮೋ. ಆ್ಯಂಡ್ ಇನ್ನು 50 ಸೆಕೆಂಡ್ಸ್ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಒಂದು ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಡ್, ಅದು ಟ್ರೈಲರ್ ಅಥವಾ ಏನು ಅಂತ ಗೊತ್ತಿಲ್ಲ. ಟ್ರೈಲರ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಲೆಂತ್ ಇರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತೈತೆ. ಬಟ್ ಇದು 50 ಸೆಕೆಂಡ್ಸ್ ಆಗಿರೋದ್ರಿಂದ ನಾವು ಇದನ್ನು ಟ್ರೈಲರ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತೀನಿ. ಸೊ ಕಾಯೋಣ. ಆ್ಯಕ್ಚುಲಿ ನಾನು ಇಷ್ಟೇ ಹೇಳ್ತೀನಿ, ಸ್ವಲ್ಪ ಕಾಯೋದು, ಸಮಾಧಾನವಾಗಿರಿ. ಇನ್ನೂ ಟೈಮ್ ಬೇಜಾನಿದೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಇಂಟರ್ವ್ಯೂಸು ನಾಳೆ ಅಥವಾ ನಾಳಿದ್ದು ಲೈವ್ ಬರ್ತಲ್ವಲ್ಲ, ಅದರಲ್ಲೇ ನಿಮಗೆ ಆನ್ಸರ್ಸ್ ಅನ್ನೋದು ಸಿಗುತ್ತೆ. ಯಾಕಂದರೆ ನ್ಯೂಸ್ ರಿಪೋರ್ಟರ್ಸು ಖಂಡಿತವಾಗ್ಲೂ ಕೇಳ್ತಾರೆ, ಏನು ಸರ್ ಟ್ರೈಲರ್ ಬರುತ್ತಾ ಅಥವಾ ಸಾಂಗ್ಸ್ ಬರುತ್ತಾ, ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ಯಾರಾದರೂ ಒಬ್ಬರು. ಸೊ ಅದರಲ್ಲಿ ನಮಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಸಿಕ್ಕರೆ ಖಂಡಿತವಾಗ್ಲೂ ಅಫಿಷಿಯಲಿ ಅಪ್ಡೇಟ್ಸ್ ಬಂದರೆ ಮಾತಾಡುವ, ಅದಕ್ಕೋಸ್ಕರನೇ ನಾನು ಇಲ್ಲಿ ಕುಂತಿರೋದಲ್ವ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಖಂಡಿತ ಏನಾದರೂ ಒಂದು ಸಾಂಗು ಅಥವಾ ಟ್ರೈಲರೋ ಬಂದರೆ ಅದನ್ನು ನಿಮಗೆ ತಲುಪಿಸೋದಕ್ಕೆ ನನ್ನ ಕಡೆಯಿಂದ ಖಂಡಿತವಾಗ್ಲೂ ವಿಡಿಯೋ ಅನ್ನೋದು ಬಂದೇ ಬರುತ್ತೆ ಅಂತ ಹೇಳ್ತಾ, ಸೊ UI ಸಹ ಸೇಮ್ ಇದೇ ಕ್ಯಾಟಗರಿಗೆ ಸೇರುತ್ತೆ. ಯಾವುದೇ ಒಂದು ಗಟ್ಟಿಯಾದಂಥ ಪ್ರಮೋಷನ್ ಮಾಡದೇ ಇರ್ಬೋದು, ಬಟ್ ಸಿನಿಮಾದ 2ನೇ ಸಿಂಗಲ್ ಸಾಂಗ್ ಪ್ರೋಮೋ ಒಂದು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಆ ಸಾಂಗ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನೂ ಐಡಿಯಾ ಇಲ್ಲ. ಅದರಲ್ಲಿ ಯಾವುದೇ ರೀತಿಯ ಒಂದು ಮೆನ್ಷನ್ ಮಾಡಿಲ್ಲ. ರಜನಿಕಾಂತ್ ಸರ್ ಅವರ ಒಂದು ಹುಟ್ಟುಹಬ್ಬದ ಇರುವ ಕಾರಣದಿಂದ ನಿನ್ನೆ ಬಂದ್ಬಿಟ್ಟು ಆ ಪ್ರೋಮೋ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ. ನೀವೆಲ್ಲ ನೋಡೇ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇಫ್ ಇನ್ ಕೇಸ್ ಏನಾದರೂ ಈ ಸಿನಿಮಾದಿಂದ, ಮೋಸ್ಟ್ ಪ್ರಾಬಬ್ಲಿ ಇದರಿಂದ ನಾವಂದರೆ UI ಸಿನಿಮಾದಿಂದ ಟ್ರೈಲರ್ ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ಯಾಕಂದರೆ ರೀಸೆಂಟ್ಲಿ ಅಮೀರ್ ಖಾನ್ ಅವರು ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಅವರು ಟ್ರೈಲರ್ ನೋಡಿದ್ದೀನಿ ಅಂತ ಹೇಳಿದರು. ಸೊ ಮೋಸ್ಟ್ ಪ್ರಾಬಬ್ಲಿ ಉಪೇಂದ್ರ ಸರ್ ಅವರಿಗೆ ಅದು ಟ್ರೈಲರ್ ಅಂತ ಅಂದ್ಕೊಳ್ಳೋಣ. ಇನ್ನು ಮ್ಯಾಕ್ಸ್ ಸಿನಿಮಾದ ವಿಷಯಕ್ಕೆ ಬಂದರೆ ಸ್ವಲ್ಪ ಕಾಯೋದೇ ಒಳ್ಳೆಯದು ಅಂತ ಹೇಳ್ತಾ, ಸೊ 2 ಸಿನಿಮಾಗಳು ಇದೇ ತಿಂಗಳು 20ನೇ ತಾರೀಕೊಂದು 25ನೇ ತಾರೀಕೊಂದು 2 ಸಿನಿಮಾಗಳು ಬರ್ತಾ ಇದ್ದಾವೆ. 2 ಸಿನಿಮಾಗಳು ಸಹ ನಮ್ಮ ಕನ್ನಡದ ಸಿನಿಮಾಗಳು. ಸೊ ಇನ್ನು UI ಬಗ್ಗೆ ಒಂದು ಬಸ್ ಓಡಾಡ್ತಾ ಇದೆ, ಅದನ್ನು ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಸಿನಿಮಾದ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ಡಿಫ್ರೆಂಟಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಥಿಯೇಟರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ, ಇನ್ನೊಂದು ಥಿಯೇಟರಲ್ಲಿ ಇನ್ನೊಂದು ರೀತಿಯ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಒಂದು ಬಜ್ ಅನ್ನೋದು ಓಡಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಬಟ್ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟು ಈಗಾಗಲೇ ಸುಮಾರು ವರ್ಷಗಳ ಹಿಂದೆ ಕೆಲವೊಬ್ಬರು ಮಾಡಿದ್ರಂತೆ. ಯಾರು ಏನು ಅನ್ನೋದ್ರ ಬಗ್ಗೆ ಐಡಿಯಾನೂ ಇಲ್ಲ ನನಗೆ. ಅಂದರೆ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಏನಾದರೂ ಉಪೇಂದ್ರ ಸರ್ ಅವರು UI ಸಿನಿಮಾದಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ 2 ಸಲ ನೋಡಲೇಬೇಕಾಗಿ ಬರುತ್ತೆ ಅಲ್ವಾ. ಸೊ ಗೊತ್ತಿಲ್ಲ ಏನೆಲ್ಲ ಮಾಡಿದ್ದಾರೆ ಗಿಮಿಕ್ಕು ಉಪೇಂದ್ರ ಸರ್ ಅವರು ಅಂತ ಗೊತ್ತಿಲ್ಲ. ಬಟ್ ಇವಾಗ ಬಿಟ್ಟಿರೋ ಒಂದು ಪ್ರೋಮೋ ಸಾಂಗ್ ಏನಿದೆ ಅದು ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಧ್ರುವ ಸರ್ಜಾ ಸರ್ ಅವರ KD ಸಿನಿಮಾಗೋಸ್ಕರ ಪ್ರತಿಯೊಬ್ಬರೂ ಧ್ರುವ ಸರ್ಜರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಇವರಿಗೆಲ್ಲ ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ತೀನಿ. ಸಿನಿಮಾದ ಒಂದು ಸಾಂಗ್ ಫಸ್ಟ್ ಸಿಂಗಲ್ ಬಂದ್ಬಿಟ್ಟು ಇದೇ ತಿಂಗಳು 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದ ಡಬ್ಬಿಂಗ್ ಬಂದ್ಬಿಟ್ಟು ಇವತ್ತಿಂದ ಶುರು ಆಗ್ತಾ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈಗಾಗಲೇ
ಈಗಾಗಲೇ ಅಫಿಷಿಯಲಿ ಅವರು ಸಹ KVN ಪ್ರೊಡಕ್ಷನ್ಸ್ ಕಡೆಯಿಂದ ಮಾಹಿತಿನ ನೀಡಿದ್ದಾರೆ. ಬಟ್ ನಮ್ಮ ಕಡೆಯಿಂದನೂ ಹೇಳ್ತಾ ಇದ್ದೀನಿ. ಸೊ 24ನೇ ತಾರೀಕು ನಿಮಗೆ ಸಾಂಗ್ ಅನ್ನೋದು ಲೈವ್ ಆಗ್ತಾ ಇದೆ. 5 ಭಾಷೆಗಳಲ್ಲಿ ಬರ್ತಾ ಇರುವ ಒಂದು ಸಾಂಗು ಕನ್ನಡದಲ್ಲಿ ಬಂದ್ಬಿಟ್ಟು ನಮ್ಮ ಜೋಗಿ ಪ್ರೇಮ್ ಅವರೇ ಹಾಡಿದ್ದಾರೆ ಅಂತಲೂ ಅವರೇ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು 15ನೇ ತಾರೀಕು ನಿಮಗೆ ಒಂದು ಸಣ್ಣದಾದಂಥ ಒಂದು ಪ್ರೋಮೋ ರಿಲೀಸ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಆ ಪ್ರೋಮೋದಲ್ಲಿ ಯಾವ ಪ್ಲೇಸು ಎಷ್ಟೊತ್ತಿಗೆ ರಿಲೀಸ್ ಮಾಡ್ತೀವಿ ಸಾಂಗು ಅನ್ನೋದ್ರ ಬಗ್ಗೆನೂ ಹೇಳ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಕಾಯೋಣ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ನಾವು ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಸೊ ಜೋಗಿ ಪ್ರೇಮ್ ಅವರು ಯಾವ ರೀತಿಯ ಒಂದು ಸಿನಿಮಾನ ಮಾಡಿದ್ದಾರೆ ಅಂತ ನಾವು ಮೋಸ್ಟ್ ಪ್ರಾಬಬ್ಲಿ ನನ್ನ ಅನಿಸಿಕೆ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ನಾವು ಯುಗಾದಿ ಹಬ್ಬಕ್ಕೆ ಈ ಸಿನಿಮಾನ ಎಕ್ಸ್ಪೆಕ್ಟೇಷನ್ ಮಾಡಿಕೊಳ್ಳಬಹುದು ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಅಫಿಷಿಯಲಿ ಅಪ್ಡೇಟ್ ಬಂದರೆ ಮಾತಾಡುವ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ರೀಸೆಂಟ್ಲಿ ರಕ್ಷಿತ್ ಶೆಟ್ಟಿ ಅವರು ಬಂದ್ಬಿಟ್ಟು ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂದಲ್ಲಿ ಒಬ್ಬ ರಿಪೋರ್ಟರ್ ಬಂದ್ಬಿಟ್ಟು ಥಗ್ಸ್ ಆಫ್ ಮಾಲ್ಗುಡಿ ಅಂತ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ನಿಮ್ಮ ಡೈರೆಕ್ಷನಲ್ಲಿ ಕಿಚ್ಚ ಸುದೀಪ್ ಸರ್ ಅವರಿಗೆ ಮಾಡ್ತಿದ್ದೀರಾ ಅಂತ. ಏನಾಯಿತು, ಅದು ಮಾಡೋ ಪ್ಲಾನ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ರೈಸ್ ಆಯಿತು. ಅದಕ್ಕೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಬಂದ್ಬಿಟ್ಟು ಆನ್ಸರ್ ಅನ್ನೋದನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆ ಸ್ಕ್ರಿಪ್ಟ್ ಏನಿದೆ ಅದು ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ ನನ್ನ ಹತ್ರ ಇರೋದು. ಖಂಡಿತ ಮಾಡ್ತೀನಿ. ಯಾವಾಗುತ್ತೆ ಏನು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಬಟ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಈ ಸಿನಿಮಾ ಬಂದರೆ ಕಿಚ್ಚ ಸುದೀಪ್ ಸರ್ ಅವರಿಗೆ ಥಗ್ಸ್ ಆಫ್ ಮಾಲ್ಗುಡಿ ಅಂತ ಒಂದು ಸಿನಿಮಾ ಆಗುತ್ತೆ ಅಂತಲೇ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ದರ್ಶನ್ ಸರ್ ಅವರಿಗೆ ಇವತ್ತು ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆ್ಯಂಡ್ ಇಷ್ಟು ದಿನ ಬಂದ್ಬಿಟ್ಟು 1 ತಿಂಗಳಿಂದ ಅವರು ಬಂದ್ಬಿಟ್ಟು ಮಧ್ಯಂತರ ಬೇಲ್ ಅಂದರೆ ಈ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಒಂದು ಬೇಲಲ್ಲಿ ಇದ್ದರು, ಟ್ರೀಟ್ಮೆಂಟ್ನ ಪಡ್ಕೊತಾ ಇದ್ರು. ಬಟ್ ಇವಾಗ ಬಂದ್ಬಿಟ್ಟು ರೆಗ್ಯುಲರ್ ಬೇಲ್ ಅನ್ನೋದು ಸಿಕ್ಕಿದೆ. ಅವ್ರಿಗೊಬ್ಬರಿಗೆ ಅಲ್ಲ, ಅವರು ಯಾರೆಲ್ಲ ಅರೆಸ್ಟ್ ಆಗಿದ್ರು ಅದರಲ್ಲಿ ಬಂದ್ಬಿಟ್ಟು 7 ಜನಕ್ಕೆ ಒಂದು ಬೇಲ್ ಅನ್ನೋದು ಸಿಕ್ಕಿದೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ RC ಸ್ಟುಡಿಯೋಸ್ ಆರ್ ಚಂದ್ರು ಸರ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿರುವ ಫಾದರ್, ನಮ್ಮ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಅವರು ನಾಯಕ ನಟನಾಗಿ ಮಾಡ್ತಿರುವ ಒಂದು ಸಿನಿಮಾದ ಫಸ್ಟ್ ಲುಕ್ ಅನ್ನೋದನ್ನು ನಿನ್ನೆ ಕಿಚ್ಚ ಸುದೀಪ್ ಸರ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಈ ಫಾದರ್ ಅನ್ನೋ ಒಂದು ಟೈಟಲ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ನಾನು ಪರ್ಸ್ನಲಿ ಹೇಳೋದು ಒಂದೇ, ನೀವು ಬರೀ ಫಾದರ್ ಎಮೋಷನ್ಸ್ನೇ ತೋರಿಸ್ಕೊಂಡು ಹೋಗಬೇಡಿ ಸಿನಿಮಾದಲ್ಲಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಬಂದುಬಿಟ್ಟಿದ್ದಾವೆ. ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಸಿನಿಮಾಗಳು ಬಂದುಬಿಟ್ಟಿದ್ದಾವೆ. ಯಾವ ರೀತಿ ಡಿಫ್ರೆಂಟ್ ಬೇಕು ಗುರು ನಿನಗೆ ಅಂತ ಕೇಳೋದಾದರೆ, ಅನಿಮಲ್ ರೀತಿ ಏನಾದರೂ ಒಂದು ಡಿಫ್ರೆಂಟ್ ಮಾಡ್ರಪ್ಪ, ಚೆನ್ನಾಗಿರುತ್ತೆ. ಅದೇ ಎಮೋಷನ್ಸೇ ಅದೇ ಇದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಇಟ್ಸ್ ಓಕೆ, ಅಪ್ ಟು ಯು. ಚೆನ್ನಾಗಿ ಮಾಡಿ, ಒಳ್ಳೆಯದಾಗಲಿ. ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಅವರು ಈ ಸಿನಿಮಾದಲ್ಲಿ ಇಬ್ಬರು ನಾಯಕ ನಟರೇ ಅಂತಲೇ ಹೇಳ್ತೀನಿ ಗುರು, ಅಷ್ಟೇ, ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಿನ್ನೆ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ 2ನೇ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಟೈಟಲ್ ಆ್ಯಂಡ್ ಹೀರೋನ ಇನ್ನೂ ಸ್ಟಿಲ್ ನಾವು ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಒಂದೇ ಒಂದು ಟ್ಯಾಗ್ಲೈನ್ನ ಅಲ್ಲಿ ಕೊಟ್ಟಿದ್ದಾರೆ. ಬಂದ್ಬಿಟ್ಟು 7 ಮಳೆಯ ಮಡಿಲಲ್ಲಿ ಎದೆ ನಡಗಿಸುವ ಪ್ರೇಮ ಕಥೆ ಅಂತ ಜಸ್ಟ್ ಒಂದು ಟೈಟಲ್ನ ಕೊಟ್ಟಿದ್ದಾರೆ. ಬಟ್ ಸಿನಿಮಾದ ಟೈಟಲ್ ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾದ ನಾಯಕ ನಟನನ್ನು ಅತಿ ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಸೊ ಡೈರೆಕ್ಷನ್ ಬಂದ್ಬಿಟ್ಟು ತರುಣ್ ಸುಧೀರ್ ಅವರೇ ಮಾಡಬಹುದೇನೋ ಅಂದ್ಕೊಂಡಿದ್ರು, ಬಟ್ ತರುಣ್ ಸುಧೀರ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಒಂದು ಸಿನಿಮಾ ಅಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಸಿನಿಮಾದ ಡೈರೆಕ್ಟರ್ ಹೆಸರು ಬಂದ್ಬಿಟ್ಟು ಪುನೀತ್ ರಂಗಸ್ವಾಮಿ ಅಂತ. ಸೊ ಇವರ ಡೈರೆಕ್ಷನಲ್ಲಿ ಬರ್ತಿರುವ ಒಂದು ಸಿನಿಮಾ ಇದು. ಅತಿ ಶೀಘ್ರದಲ್ಲೇ ಸಿನಿಮಾದ ಹೀರೋ ಅದರ ಜೊತೆಗೆ ಬಂದ್ಬಿಟ್ಟು ಸಿನಿಮಾದ ಟೈಟಲ್ನ ಅನೌನ್ಸ್ಮೆಂಟ್ ಮಾಡಬಹುದು ಅಂತ ಅನ್ಕೊಳ್ತಾ, ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ವಿಜಯ್ ರಾಘವೇಂದ್ರ ಸರ್ ಅವರು ರಿಪ್ಪನ್ ಸ್ವಾಮಿ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಮುಗಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾದ ಸೆನ್ಸರ್ ಸಹ ಮುಗಿದಿದೆ ಅನ್ನುವ ಒಂದು ಟ್ವೀಟ್ಸ್ ಅನ್ನೋದನ್ನು ನಾನು ಟ್ವಿಟರಲ್ಲಿ ನೋಡ್ತಿದ್ದೆ. UA ಸರ್ಟಿಫಿಕೇಟ್ ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಅದು ನಿಜಾನ ಸುಳ್ಳು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಸಿನಿಮಾದ ಶೂಟಿಂಗ್ ಅಂತೂ ಮುಗಿದಿದೆ. ಆ್ಯಂಡ್ ಅತಿ ಶೀಘ್ರದಲ್ಲೇ ಸಿನಿಮಾದಂಥ ಟ್ರೈಲರು ಅದ್ರ ಜೊತೆಗೆ ಸಿನಿಮಾದ ರಿಲೀಸಿಂಗ್ ಡೇಟು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ ಹೇಳ್ತಾ, ಆ್ಯಂಡ್ ಇನ್ನು ಇದನ್ನು ಹೇಳೋದು ಮಾಡ್ತುಬಿಟ್ಟೆ ಕೂಡ. ಆ್ಯಕ್ಚುಲಿ ಬಂದ್ಬಿಟ್ಟು UA ಸಿನಿಮಾದ ಇನಿಷಿಯಲ್ ಥಿಯೇಟರ್ ಲಿಸ್ಟ್ನ ಬಂದ್ಬಿಟ್ಟು ಈಗಾಗಲೇ ರಿವೀಲ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ಅಡಿಷ್ನಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇನಿಷಿಯಲ್ ಥಿಯೇಟರ್ಸು ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬುಕ್ಕಿಂಗ್ಸ್ ಬಂದ್ಬಿಟ್ಟು ಮ್ಯಾಕ್ಸ್ ಆ್ಯಂಡ್ ಅದ್ರ ಜೊತೆಗೆ UA ಸಿನಿಮಾದ ಬುಕ್ಕಿಂಗ್ಸ್ ಬಂದ್ಬಿಟ್ಟು 3 days ಗ್ಯಾಪಲ್ಲಿ ಬುಕ್ಕಿಂಗ್ಸ್ ಅನ್ನೋದು ಬುಕ್ ಮೈ ಶೋ ಅಲ್ಲಿ ಓಪನ್ ಅನ್ನೋದು ಮಾಡ್ತಾರೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಜಾಸ್ತಿ ತುಂಬಾ ಲೆಂತ್ ಆಗಿದೆ ವಿಡಿಯೋ, ಬಟ್ ಇಟ್ಸ್ ಓಕೆ, ವರ್ತ್ ಫಾರ್ ವಾಚಿಂಗ್ ಅಂತ ನನ್ನ ಅನಿಸಿಕೆ. ಬಟ್ ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅವಳು, ಬಟ್ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಇವಳು ಮುಗಿಸೋ ಸಮಯ ಬಂದಿದೆ. ಅಫಾಮ್ನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.